ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹರಿಪ್ರಸಾದ್ರಿಗೆ ಹೂವಿನ ಹಾಸಿಗೆ ಅಲ್ಲ, ಇದು ನಿಜಕ್ಕೂ ಮುಳ್ಳಿನ ಕಿರೀಟ. ಪಕ್ಷದೊಳಗಿನ ಬಣ ರಾಜಕಾರಣವನ್ನು ನಿಯಂತ್ರಿಸಬೇಕು. ನಿಷ್ಠಾವಂತ ಕಾರ್ಯಕರ್ತರಿಗೆ ನ್ಯಾಯ ಸಿಗುವಂತೆ ನೋಡಿಕೊಳ್ಳಬೇಕು. ಸರ್ಕಾರದ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳು ಪಕ್ಷದ ಇಮೇಜ್ಗೆ ಧಕ್ಕೆ ತರದಂತೆ ಎಚ್ಚರ ವಹಿಸಬೇಕು. ಒಳಗಿಂದಲೇ ಬೆನ್ನು ಇರಿಯುವವರನ್ನ ನಿಯಂತ್ರಿಸಬೇಕು. ವಿಭಿನ್ನ ಬಣಗಳನ್ನು ಒಟ್ಟುಗೂಡಿಸಿ ಚುನಾವಣಾ ಯಂತ್ರವನ್ನು ಬಲಪಡಿಸಬೇಕು. ಹಿಂಬಾಗಿಲಿನ ರಾಜಕಾರಣ, ಒಳ ಒಪ್ಪಂದಗಳು ಮತ್ತು ಮೌನ ಸಂಧಾನಗಳ ನಡುವೆ ನೇರವಾಗಿ ಎದುರಿಗೆ ನಿಂತು ಮಾತನಾಡುವ ನಾಯಕನನ್ನ ಹೈಕಮಾಂಡ್ ಆಯ್ಕೆ ಮಾಡಿಕೊಂಡಿದೆ. ಈ ನಿರ್ಧಾರ ಕರ್ನಾಟಕದ ಕಾಂಗ್ರೆಸ್ಗೆ ಹೊಸ ಶಕ್ತಿ ತುಂಬುತ್ತದೆಯೇ ಅಥವಾ ಪಕ್ಷದೊಳಗಿನ ಹೊಸ ಸಂಘರ್ಷಗಳಿಗೆ ಕಾರಣವಾಗುತ್ತದೆ? ಅದನ್ನ ಕಾಲವೇ ಉತ್ತರಿಸಬೇಕು. ಹರಿಪ್ರಸಾದ್ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಇನ್ನು ಮುಂದೆ ಸದ್ದಿಲ್ಲದೆ ಕೂರುವುದಿಲ್ಲ. ಎದುರಾಳಿಗಳ ವಿರುದ್ಧ ಹೆಚ್ಚು ಆಕ್ರಮಣಕಾರಿ, ಹೆಚ್ಚು ಸೈದ್ಧಾಂತಿಕ ಮತ್ತು ಹೆಚ್ಚು ಸಂಘಟಿತ ಹೋರಾಟಕ್ಕೆ ಸಜ್ಜಾಗಲಿದೆ ಎಂಬ ನಿರೀಕ್ಷೆ ಹೊಂದಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ರಾಜಕೀಯದಲ್ಲಿ ಒಂದು ದೊಡ್ಡ ಅಧ್ಯಾಯ ಅಂತ್ಯಗೊಂಡಿದೆ. ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗಿದೆ. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಬದಲಾವಣೆಯಾದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷದ ರಾಜ್ಯ ಘಟಕದ ಚುಕ್ಕಾಣಿಯನ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ರ ಕೈಗೆ ಒಪ್ಪಿಸಿದೆ. ಯಾಕೆಂದ್ರೆ ಹರಿಪ್ರಸಾದ್ ಸಾಮಾನ್ಯ ನಾಯಕನಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖಕ್ಕೆ ಹೊಡೆದಂತೆ ಸತ್ಯ ಹೇಳುವ ಕೆಲವೇ ಕೆಲ ನಾಯಕರಲ್ಲಿ ಇವರು ಒಬ್ಬರು. ಸಕ್ಕರೆ ಸವರಿದ ಮಾತುಗಳಿಂದ ಎಲ್ಲರನ್ನ ಖುಷಿಪಡಿಸುವ ಮೃದು ಸ್ವಭಾವದ ರಾಜಕಾರಣಿ ಅಲ್ಲ. ಪಕ್ಷದೊಳಗಿನ ಪ್ರಭಾವಿ ನಾಯಕರ ಏಕಸ್ವಾಮ್ಯ ಧೋರಣೆಯನ್ನ ಸಾರ್ವಜನಿಕವಾಗಿಯೇ ಪ್ರಶ್ನಿಸಿದ ಇತಿಹಾಸ ಇವರಿಗಿದೆ. ಒಂದು ಸಂದರ್ಭದಲ್ಲಿ ನಾನು ಹೈಕಮಾಂಡ್ನ ನಿಷ್ಠಾವಂತನೇ ಹೊರತು ಯಾವುದೇ ಪ್ರಾದೇಶಿಕ ನಾಯಕನ ಹಂಗಿನಲ್ಲಿ ಬದುಕುವವನಲ್ಲ ಎಂದು ಬಹಿರಂಗವಾಗಿಯೇ ಸಿಡಿದೆದ್ದಿದ್ದ ಹರಿಪ್ರಸಾದ್ ಈಗ ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ರಾಜ್ಯದಲ್ಲಿ ಈಗ ಅಧಿಕಾರಕ್ಕೆ ಬಂದಿರುವ ನಾಯಕತ್ವ ಅತ್ಯಂತ ಪ್ರಭಾವಿ ಮತ್ತು ಆಕ್ರಮಣಕಾರಿ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಪಕ್ಷದ ನಿಯಂತ್ರಣದ ಆಚೆಗೆ ಹೋಗದಂತೆ ನೋಡಿಕೊಳ್ಳಲು ಹೈಕಮಾಂಡ್ಗೆ ಅಷ್ಟೇ ತೂಕದ ವ್ಯಕ್ತಿಯ ಅಗತ್ಯವಿತ್ತು. ದೆಹಲಿಯಲ್ಲಿ ಗಾಂಧಿ ಕುಟುಂಬದೊಂದಿಗೆ ನೇರ ಸಂಪರ್ಕ ಹೊಂದಿರುವ, ಹೈಕಮಾಂಡ್ ಮಟ್ಟದಲ್ಲಿ ಅಪಾರ ಪ್ರಭಾವ ಹೊಂದಿರುವ ಹರಿಪ್ರಸಾದ್ರ ಮುಂದೆ ಯಾವುದೇ ಪ್ರಾದೇಶಿಕ ನಾಯಕ ಸುಲಭವಾಗಿ ಆಟವಾಡಲು ಸಾಧ್ಯವಿಲ್ಲ ಅಂತನಿಸುತ್ತದೆ. ಅಗತ್ಯ ಬಿದ್ದರೆ ಮುಖ್ಯಮಂತ್ರಿಯವರ ಕಿವಿ ಹಿಂಡಿ ಇದು ಹೈಕಮಾಂಡ್ ಆದೇಶ ಎಂದು ಖಡಾಖಂಡಿತವಾಗಿ ಹೇಳಬಲ್ಲ ನಾಯಕನನ್ನ ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡಿದೆ. ಪಕ್ಷಕ್ಕಾಗಿ ಈ ಬಲಿದಾನಕ್ಕೂ ಸಿದ್ಧವಾಗುವ ನಿಷ್ಠೆ. ಇಂದಿನ ರಾಜಕಾರಣದಲ್ಲಿ ಸುರಕ್ಷಿತ ಕ್ಷೇತ್ರ ಸಿಕ್ಕರೆ ಮಾತ್ರ ಸ್ಪರ್ಧಿಸುವ ನಾಯಕರೇ ಹೆಚ್ಚು. ಆದರೆ ಹರಿಪ್ರಸಾದ್ ಹಾಗಲ್ಲ. ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಗೆ ಸಂಖ್ಯಾಬಲದ ಕೊರತೆ ಇದ್ದಾಗ ಸೋಲು ಖಚಿತ ಎಂದು ಗೊತ್ತಿದ್ದರೂ ಹೈಕಮಾಂಡ್ ಸೂಚನೆಯಂತೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. 2019 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿರದಿದ್ದರೂ ಪಕ್ಷದ ಹಿತಕ್ಕಾಗಿ ಕಣಕ್ಕಿಳಿದಿದ್ರು. ಇಂತಹ ಪ್ರಶ್ನಾತೀತ ನಿಷ್ಠೆಯೇ ಇಂದು ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಂದುಕೊಟ್ಟಿದೆ. ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿಯ ಹಿಂದುತ್ವ ಅಜೆಂಡಾ ಮತ್ತು ಸಂಘ ಪರಿವಾರದ ತಂತ್ರಗಳಿಗೆ ಕಾಂಗ್ರೆಸ್ ಆಕ್ರಮಣಕಾರಿ ಉತ್ತರ ಹುಡುಕುತ್ತಿತ್ತು. ಹರಿಪ್ರಸಾದ್ ಸೈದ್ಧಾಂತಿಕವಾಗಿ ಎಂದೂ ರಾಜಿ ಮಾಡಿಕೊಳ್ಳದ ನಾಯಕ. 2001ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾಗಿದ್ದ ಅವರು ಸಂಘ ಪರಿವಾರದ ರಾಜಕೀಯ ತಂತ್ರಗಳನ್ನು ಸಮರ್ಥವಾಗಿ ಎದುರಿಸಬಲ್ಲ ನಾಯಕರೆಂದು ಪರಿಗಣಿಸಲಾಗಿದೆ. ಕರಾವಳಿಯ ಸಾಮಾಜಿಕ ಹಾಗೂ ರಾಜಕೀಯ ವಾಸ್ತವತೆಗಳನ್ನು ಹತ್ತಿರದಿಂದ ಅರಿತಿರುವುದು 5 ದಶಕಗಳ ರಾಜಕೀಯ ಜೀವನದ ಅನುಭವ. ನೂರಾರು ಚುನಾವಣೆಗಳು, ದೆಹಲಿಯ ಅಧಿಕಾರ ಕೇಂದ್ರಗಳ ಜೊತೆ ನಿರಂತರ ಸಂಪರ್ಕ. ಆದರೂ ಹರಿಪ್ರಸಾದ್ರ ವಿರುದ್ಧ ಯಾವುದೇ ದೊಡ್ಡ ಭ್ರಷ್ಟಾಚಾರದ ಆರೋಪ ಅಥವಾ ತನಿಖೆಯ ಕಪ್ಪು ಚುಕ್ಕೆ ಅಂಟಿಲ್ಲ. ಇಂದು ಇಡಿ, ಐಟಿ ಅಥವಾ ಇತರ ತನಿಖಾ ಸಂಸ್ಥೆಗಳ ಭಯವಿಲ್ಲದೆ ರಾಜಕೀಯ ನಡೆಸಬಲ್ಲ ಕೆಲವು ಕಾಂಗ್ರೆಸ್ ನಾಯಕರಲ್ಲಿ ಇವರು ಒಬ್ಬರು. ಈ ಸ್ವಚ್ಛ ಇಮೇಜ್ ಕಾಂಗ್ರೆಸ್ಗೆ ದೊಡ್ಡ ರಾಜಕೀಯ ಬಲವಾಗಿದೆ. ಅಹಿಂದ ಮತ ಬ್ಯಾಂಕ್ ಉಳಿಸಿಕೊಳ್ಳುವ ತಂತ್ರ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಪ್ರಬಲ ಧ್ವನಿಯಾಗಿದ್ದ ನಾಯಕತ್ವದ ಬದಲಾವಣೆಯ ನಂತರ ಅಹಿಂದ ಸಮುದಾಯಗಳಲ್ಲಿ ಅಸಮಾಧಾನ ಸೃಷ್ಟಿಯಾಗುವ ಸಾಧ್ಯತೆ ಇತ್ತು. ಈ ಹಿನ್ನೆಲೆಯಲ್ಲೇ ಹಿಂದುಳಿದ ವರ್ಗಗಳಿಂದ ಬಂದಿರುವ ಮತ್ತು ರಾಜ್ಯವ್ಯಾಪಿ ಸ್ವೀಕಾರ ಅರ್ಹತೆ ಹೊಂದಿರುವ ಹರಿಪ್ರಸಾದ್ರನ್ನ ಹೈಕಮಾಂಡ್ ಆಯ್ಕೆ ಮಾಡಿದೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರ ಮತ ಬ್ಯಾಂಕ್ ಕಾಂಗ್ರೆಸ್ನಲ್ಲಿಯೇ ಉಳಿಯಬೇಕು ಎಂಬುದು ಈ ನಿರ್ಧಾರದ ಮತ್ತೊಂದು ಪ್ರಮುಖ ಉದ್ದೇಶವೂ ಇರಬಹುದು. ಇಂದಿರಾ ಗಾಂಧಿ ಕಾಲದಿಂದ ಆರಂಭವಾದ ಅವರ ರಾಜಕೀಯ ಪಯಣ ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿವರೆಗೆ ನಿರಂತರವಾಗಿ ಮುಂದುವರೆದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.